ಇದೇ ತಿಂಗಳ 1ನೇ ತಾರೀಕು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆಗಿ ಆ ಪ್ರಕರಣವನ್ನು ಎನ್ಐಎ ತನಿಖೆಯನ್ನು ಕೈಗೆತ್ತಿಕೊಂಡು ತನಿಖೆ ನಡೆಸ್ತಾ ಇದೆ. ಈಗ ಯಾರು ಬಾಂಬನ್ನು ಇಟ್ನಲ್ಲ ಆತನ ಸುಳಿವನ್ನು ಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿದೆ ಎನ್ಐಎ. ನೋಡಿ, ನಿಮಗೆ ಎಲ್ಲಾದರೂ ಆತನ ಚಹರೆ ಗುರುತು ಸಿಕ್ಕಿದ್ರೆ ತಕ್ಷಣ ನೀವು ಎನ್ಐಎ ಒಂದು ನಂಬರನ್ನು ಕೊಟ್ಟಿದೆ, ಆ ನಂಬರ್ಗೆ ನೀವು ಕಾಲನ್ನು ಮಾಡ್ಬೋದು. ರಾಜ್ಯವನ್ನು ಬೆಚ್ಚಿ ಬೀಳಿಸಿದ್ದ ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಶಂಕಿತ ಉಗ್ರನ ಸುಳಿವು ಕೊಟ್ಟವರಿಗೆ 10 ಲಕ್ಷ ಬಹುಮಾನ ಘೋಷಣೆ ಮಾಡಿದೆ ಎನ್ಐಎ. ನೋಡಿ, ನೀವು ಸುಳಿವನ್ನು ಕೊಡಿ, ನಿಮ್ಮ ಐಡೆಂಟಿಟಿ ಎಲ್ಲೂ ಕೂಡ ರಿವೀಲ್ ಆಗೋದಿಲ್ಲ, ಗೌಪ್ಯವಾಗಿಡಲಾಗುತ್ತೆ. ಉಗ್ರನನ್ನು ಹಿಡಿಯಲು ಎನ್ಐಎ ಹೊಸ ಐಡಿಯಾವನ್ನು ಮಾಡಿದೆ. ಈ ಹಿಂದೆ ಕೂಡ ಅನೇಕ ಪ್ರಕರಣಗಳಲ್ಲಿ ಇಂಥ ಒಂದು ಐಡಿಯಾವನ್ನು ಮಾಡಿದೆ. ಈ ಪ್ರಕರಣದಲ್ಲಿ ಕೂಡ ಅದು ಮರುಕಳಿಸಿದೆ ಅಷ್ಟೇ. ನೀವು ಬಸ್ಸಲ್ಲಿ ಹೋಗ್ತಾ ಇರ್ತೀರಿ, ಹೋಟೆಲ್ ಹತ್ರ ಇರ್ತೀರಿ, ರೈಲ್ವೆ ಸ್ಟೇಷನ್, ಬಸ್ ನಿಲ್ದಾಣ, ಮೆಡಿಕಲ್ ಸ್ಟೋರ್, ಅಂಗಡಿಗಳು, ದಿನಸಿ ಅಂಗಡಿ, ರಸ್ತೆಯಲ್ಲಿ, ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲಾದರೂ ಈತನ ಸುಳಿವು ಸಿಕ್ಕಿದ್ರೆ ತಕ್ಷಣ ನೀವು ನೋಡಿ ಕೆಳಗಡೆ ಅಲ್ಲೊಂದು ನಂಬರ್ ಇದೆ 08029510900 8904241100 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ನೋಡಿ, ಇನ್ನೊಮ್ಮೆ ಹೇಳ್ತೀನಿ, 08029510900. ಇನ್ನೊಂದು ನಂಬರ್ 8904241100. ಈ ನಂಬರ್ಗೆ ಕರೆ ಮಾಡಿ. ನೋಡಿ, ನಿಮಗೆ ಆತನ ನೋಡಿ, ಆತ ಸ್ಪೆಕ್ಸ್ ಹಾಕಿದ್ದಾನೆ, ಆ ಟೋಪಿ ಹಾಕ್ಕೊಂಡಿದ್ದಾನೆ, ಜೊತೆಗೆ ಕೈನಲ್ಲಿ ಒಂದು ಬ್ಲ್ಯಾಕ್ ಕಲರ್ ವಾಚ್ ಇದೆ. ಈ ಥರದ ಮನುಷ್ಯ ಎಲ್ಲರೂ ನಿಮಗೆ ಸಿಕ್ಕಿದ್ರೆ ತಕ್ಷಣ ನೀವು ಎನ್ಐಎಗೆ ನಾವೀಗೆ ನಂಬರ್ ಹೇಳಿದ್ವಲ್ಲ ಆ ನಂಬರ್ಗೆ ಕರೆ ಮಾಡಿ ನೀವು ಸುಳಿವು ಕೊಡಿ. ಅನುಮಾನ ಬಂದರೂ ಕೂಡ ನೀವು ಸುಳಿವನ್ನು ಕೊಡಿ. ಎನ್ಐಎ ಅವರು ಬಂದು ಅವನ್ನ ವಿಚಾರಣೆ ಮಾಡ್ತಾರೆ. ಜೊತೆಗೆ ನಿಮ್ಮ ಐಡೆಂಟಿಟಿಯನ್ನು ಕೂಡ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ, ಎಲ್ಲೂ ಕೂಡ ರಿವೀಲ್ ಮಾಡೋದಿಲ್ಲ. ಧೈರ್ಯವಾಗಿ ನೀವು ಮಾಹಿತಿಯನ್ನು ಕೊಡಿ. ನೋಡಿ, ಈಗ ಈ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಇಲ್ಲಿಯವರೆಗೂ ಬೇರೆ ಬೇರೆ ಆಯಾಮದಲ್ಲಿಯೂ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂಥ ತಂಡ CC ಕ್ಯಾಮ್ರಾಗಳನ್ನು ವಶಕ್ಕೆ ಪಡೆದುಕೊಂಡು ಆತನ ಚಲನವಲನಗಳ ಮೇಲೆ ಕಣ್ಣನ್ನಿಟ್ಟಿದ್ದಾರೆ. 8 CCTV ಕ್ಯಾಮೆರಾಗಳು, ಒಬ್ಬ ಶಂಕಿತ ಉಗ್ರ ವೋಲ್ವೋ ಬಸ್ನಿಂದ ಚಿಕನ್ ಶಾಪ್ ತನಕ, ಆಮೇಲೆ ಎಲ್ಲೋದ ಈ ಬಿಳಿ ಟೋಪಿ ಶಂಕಿತ ಉಗ್ರ. ಕೆಫೆ ಉಗ್ರನ ಹೆಜ್ಜೆ ಗುರುತಿನ ಮರು ಚಿತ್ರಣವನ್ನ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೀವು ನೋಡಬಹುದು. ನಮ್ಮಲ್ಲಿ ಮಾತ್ರ ಈ ಒಂದು ಸುದ್ದಿಯನ್ನು ನೋಡೋದಕ್ಕೆ ಸಾಧ್ಯ. ಬಾಂಬರ್ನ ಹೆಜ್ಜೆ ಗುರುತಿನ ಕಂಪ್ಲೀಟ್ ಚಿತ್ರಣವನ್ನ ನೀವು ನಮ್ಮಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ನೋಡಿ, ವೋಲ್ವೋ ಬಸ್ನಲ್ಲಿ ಬರ್ತಾನೆ, ಆಮೇಲೆ BMTC ಬಸ್ನಲ್ಲಿ ಬರ್ತಾನೆ. ಒಟ್ಟು 8 CC ಕ್ಯಾಮ್ರಾಗಳು. ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವರ್ಕೌಟ್ ಅನ್ನು ಮಾಡಿದ್ದಾರೆ. ನೋಡಿ, ಒಂದು ಸುದ್ದಿ ಸಿಕ್ಕಿದ ಬಳಿಕ ಅಥವಾ ಒಂದು ಯಾವುದಾದ್ರು ಒಂದು ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದು, ನೋಡಿ, ನಾವು ಏನೇ ಮಾಡಿದ್ರೂ ಕೂಡ ಅದು ಒಂದು ತನಿಖೆಗೆ ಸಹಾಯ ಆಗಬೇಕು, ಮತ್ತೊಂದು ಕಡೆ ಸಾರ್ವಜನಿಕರಿಗೂ ಕೂಡ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ನಾವು ಸುದ್ದಿಗಳನ್ನು ಮಾಡುವಂಥದ್ದು. ನೋಡಿ, ಕೆಲವೊಮ್ಮೆ ಎಷ್ಟೋ ಜನ ಪೊಲೀಸವ್ರಿಗೆ ಮಾಹಿತಿ ಕೊಡದೇ ಇದ್ದರೂ ಕೂಡ ಮೀಡಿಯಾದವ್ರಿಗೆ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಬಹಳಷ್ಟು ಉದಾಹರಣೆಗಳಿದೆ. ಎಲ್ಲೋ ಒಂದು ಕಡೆ ಏನೋ ಸಮಸ್ಯೆ ಆಗಿದ್ರೆ ತಕ್ಷಣ ಮಾಧ್ಯಮದ ಸ್ನೇಹಿತರಿಗೆ ಕರೆ ಮಾಡ್ತಾರೆ, ಸರ್ ಇಂಥ ಕಡೆ ಹಿಂಗೆ ಆಗ್ತಾ ಇದೆ ಅಂತೇಳಿ. ಸೊ ಈಗ ನಿಮಗೆ ಅಷ್ಟು ಭಯ ಇತ್ತು ಅಂತಂದರೆ, ಆ ಶಂಕಿತ ಉಗ್ರನ ಸುಳಿವು ಸಿಕ್ಕಿದ್ರೆ ನಿಮಗೆ ನಂಬರ್ ಅವ್ರಿಗೆ ಮಾಡೋದಕ್ಕೆ ನಿಮಗೆ ಭಯಪಟ್ಟು ಅಂತಂದರೆ ನೀವು ನಮ್ಮ ಮಾಧ್ಯಮದವ್ರಿಗೆ ಕರೆ ಮಾಡ್ಬೋದು. ನಾವು ಎನ್ಐಎ ಅವ್ರಿಗೆ ಅದನ್ನು ಸುದ್ದಿ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ. ನಾವು ಕೂಡ ನಿಮ್ಮ ಹೆಸರನ್ನು ಎಲ್ಲೂ ಕೂಡ ಬಹಿರಂಗಪಡಿಸೋದಿಲ್ಲ. ಇದರ ಜೊತೆಗೆ ಆತ ಬಸ್ಗಳಲ್ಲಿ ಓಡಾಟವನ್ನು ಮಾಡಿದ್ದ, ಎಲ್ಲಿಂದ ಎಲ್ಲಿಗೆ ಹೋಗಿದ್ದ, ಆಮೇಲೆ ಎಲ್ಲಿ ಹೋಗಿದ್ದಾನೆ, ಇದು ಒಂದು ರೀತಿಯಲ್ಲಿ ಪ್ರಾಥಮಿಕ ಅಂತ ತನಿಖೆ ನಡೀತಾ ಇದೆಯಲ್ಲ, ಅದರ ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ಅವರು ನಿರಂತರವಾಗಿ ಈ ಒಂದು ಕೇಸ್ನ ಸ್ಟಡಿಯ ಬಗ್ಗೆ, ಈ ಒಂದು ಇನ್ವೆಸ್ಟಿಗೇಷನ್ನ ಬಗ್ಗೆ ಒಂದಷ್ಟು
ಯಾವುದನ್ನು ರಿವೀಲ್ ಮಾಡಬೇಕು ಯಾವುದನ್ನು ರಿವೀಲ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಅದನ್ನು ನೋಡ್ಕೊಂಬರೋಣ ಬನ್ನಿ. ಬೆಂಗಳೂರು ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿದಂತಹ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಈಗ CCB ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ NIA ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದೆ. ಈವರೆಗಿನ CCB ತನಿಖೆಯಲ್ಲಿ ಏನೇನು ಕಂಡು ಬಂದಿದೆ, ಈ ಶಂಕಿತ ಉಗ್ರ ಎಲ್ಲಿಂದ ಬಂದ, ಅದಾದ ಬಳಿಕ ಹೇಗೆ ಡಿಸಪಿಯರ್ ಆದ, ಎಲ್ಲ ವಿಚಾರಗಳು ತುಂಬಾ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ಮತ್ತು ಯಾಕೆ ಆತನ ಪತ್ತೆ ಸಾಧ್ಯ ಆಗ್ತಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ. ಈ ಸಂಬಂಧಪಟ್ಟಂತೆ ಸದ್ಯದ ತನಿಖೆ ವೇಳೆ ಕಂಡು ಬಂದಿರುವಂಥ ವಿಚಾರಗಳನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಾನಿವಾಗ ಇರುವಂಥದ್ದು RXDX ಅನ್ನುವಂಥ ಒಂದು ಹಾಸ್ಪಿಟಲ್ ಮುಂದೆ ಇದ್ದೀನಿ. ಈ ಒಂದು ಹಾಸ್ಪಿಟಲ್ ಇರುವಂಥದ್ದು ರಾಮೇಶ್ವರಂ ಕೆಫೆ ಸಮೀಪದಲ್ಲೇ. ಈ ಹಾಸ್ಪಿಟಲ್ ಬಿಲ್ಡಿಂಗ್ ಇರುವಂಥದ್ರಲ್ಲೇ ಒಂದು ಕಡೆ CCTV ಇದೆ. ನಾವೇನೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ 2 CC ಕ್ಯಾಮರಾಗಳು ಇರುವಂಥದ್ದು. ಅದರಲ್ಲಿ ಒಂದು CC ಕ್ಯಾಮರಾ ರೋಡ್ ಕಡೆಗೆ ಇರುವಂಥದ್ದು. ಇದೇ ಒಂದು CC ಕ್ಯಾಮರಾದಲ್ಲಿ ಶಂಕಿತ ಉಗ್ರ ನಡ್ಕೊಂಡು ಹೋಗುವಂಥ ಒಂದು ಫೂಟೇಜ್ ಕವರ್ ಆಗಿರುವಂಥದ್ದು. ಎಕ್ಸಾಕ್ಟಾಗಿ ಆ ಒಂದು ಫೂಟೇಜು ಅಲ್ಲಿಂದ ಇರುವಂತಹ ಕ್ಯಾಮ್ರಾದಲ್ಲಿ ಈ ರೋಡ್ ಕಡೆಗೆ ಬರುತ್ತೆ. ಅಂದರೆ ಈ ರೋಡಲ್ಲಿ ಆತ ಫುಟ್ಪಾತ್ ಬಳಿ ನಡ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳು ಆ ಫುಟೇಜ್ನಲ್ಲಿ ಕಾಣಿಸ್ತಾ ಇರುವಂಥದ್ದು. ಎಕ್ಸಾಕ್ಟಾಗಿ ಇದೇ ಒಂದು ಪ್ಲೇಸಲ್ಲಿ, ಅಂದರೆ ಈ ಒಂದು ಗೇಟ್ ಮುಂಭಾಗದಲ್ಲೇ ಆತ ನಡ್ಕೊಂಡು ಹೋಗ್ತಾನೆ. ಟುವರ್ಡ್ಸ್ ಇಲ್ಲೊಂದು ಬಸ್ ಸ್ಟಾಪ್ ಇರುವಂಥದ್ದು. ಈ ಒಂದು ಬಸ್ ಸ್ಟಾಪ್ ಕಡೆಗೆ ಆತ ನಡ್ಕೊಂಡು ಹೋಗುವಂಥದ್ದು. ಅದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ನಡ್ಕೊಂಡು ಹೋಗಿರ್ಬೋದು ಅನ್ನುವಂಥ ಒಂದು ಅನುಮಾನ ಇದೆ. ಯಾಕೆಂತ ಹೇಳಿದರೆ ಆ ಒಂದು CCTVಯಲ್ಲಿ ರೆಕಾರ್ಡ್ ಆಗಿರುವಂಥದ್ರಲ್ಲಿ ಟೈಮಿಂಗ್ಸ್ ಮಿಸ್ಮ್ಯಾಚ್ ಆಗಿದೆ, ಅದರ ಟೈಮಿಂಗ್ಸ್ ವೇರಿ ಆಗಿರ್ಬೋದು ಅನ್ನುವಂಥದ್ದು ಅನುಮಾನ ಇರುವಂಥದ್ದು. ಸೊ ಹಾಗಿದ್ರೆ ಈ ಬಸ್ ಸ್ಟಾಪ್ವರೆಗೆ ಬಂದಿದ್ದಂತಹ ಶಂಕಿತ ಉಗ್ರ ಅದಾದ ಬಳಿಕ ಎಲ್ಲಿಗೆ ಹೋದ ಅನ್ನುವಂಥದ್ದು ಒಂದು ಪ್ರಶ್ನೆ ಕೂಡ ಇದೆ. ಈ ಬಸ್ ಸ್ಟಾಪ್ ಪಕ್ಕದಲ್ಲೇ ಇನ್ನೊಂದು ಪೋಲಲ್ಲಿ CC ಕ್ಯಾಮ್ರಾ ಇದೆ. ಈ ಒಂದು CC ಕ್ಯಾಮ್ರಾದ ಫೂಟೇಜ್ಗಳನ್ನು ಕೂಡ ಈಗಾಗಲೇ ಪೊಲೀಸರು ಚೆಕ್ ಮಾಡಿದ್ದಾರೆ. ಆದರೆ ಈ ಫೂಟೇಜ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಯಾವುದೇ ರೆಕಾರ್ಡಿಂಗ್ ಆಗಿಲ್ಲ ಅನ್ನುವಂಥ ಒಂದು ವಿಚಾರ ಗೊತ್ತಾಗಿರುವಂಥದ್ದು. ಹಾಗಿದ್ರೆ ಇಲ್ಲಿಗೆ ಬಂದಿದ್ದಂತಹ ವ್ಯಕ್ತಿ ನೆಕ್ಸ್ಟ್ ಏನಾಗಿರ್ಬೋದು ಅನ್ನುವಂಥದ್ದು ಪ್ರಶ್ನೆ ಇರುತ್ತೆ. ಈಗ ಸದ್ಯಕ್ಕೆ ತನಿಖೆ ವೇಳೆ ಒಂದು ಉತ್ತರ ಪೊಲೀಸರು ಅನುಮಾನ ವ್ಯಕ್ತಪಡಿಸಿರುವಂಥದ್ದು ಅಂದರೆ ಈ ಒಂದು ಬಸ್ ಸ್ಟಾಪಿಗೆ ಬಂದಿದ್ದಂತಹ ಶಂಕಿತ ಉಗ್ರ ಇಲ್ಲಿಂದ ಒಂದು ಬಸ್ನ ಕ್ಯಾಚ್ ಮಾಡ್ಕೊಂಡಿರ್ಬೋದು ಅನ್ನುವಂಥ ಒಂದು ಡೌಟ್ ಇರುವಂಥದ್ದು. ಎಕ್ಸಾಕ್ಟಾಗಿ ಈ ಒಂದು ಬಸ್ ಸ್ಟಾಪಿಂದ ಮುಂದುಗಡೆ ರಾಮೇಶ್ವರಂ ಕೆಫೆಗೆ 750 ಮೀಟರ್ ಇರುವಂಥದ್ದು. ಇನ್ನೊಂದು ಫುಟೇಜಲ್ಲೂ ಕೂಡ ನೋಡಿದ್ದೀವಿ ನಾವು, ಒಂದು ಬಸ್ನಿಂದ ಇಳ್ಕೊಂಡು ನಡ್ಕೊಂಡು ಹೋಗುವಂಥ ಒಂದು ದೃಶ್ಯ ಇದೆ. ಎಕ್ಸಾಕ್ಟಾಗಿ ಇದೇ ಒಂದು ಬಸ್ ಸ್ಟಾಪಿಂದ ಶಂಕಿತ ಉಗ್ರ BMTC ಬಸ್ ಹತ್ಕೊಂಡು ರಾಮೇಶ್ವರ ಕೆಫೆ ಬಳಿ ಇರುವಂತಹ ಬಸ್ ಸ್ಟಾಪಿಗೆ ಹೋಗ್ತಾನೆ ಮತ್ತು ಅಲ್ಲಿ ಆ ಒಂದು ಬಸ್ನಿಂದ ಕೆಳಗಡೆ ಇಳಿತಾನೆ. ಶಂಕಿತ ಉಗ್ರನ 2ನೇ CCTV ದೃಶ್ಯಾವಳಿ ಸೆರೆಯಾಗಿರುವಂಥದ್ದು ಇದೇ ಒಂದು ರಾಮೇಶ್ವರ ಕೆಫೆ ಮುಂದುಗಡೆ ಇರುವಂತಹ ಬಸ್ ಸ್ಟಾಪ್ ಹತ್ರ. ನಾನು ಈಗಾಗಲೇ ಏನು ತೋರಿಸಿದ್ದೆ, RXDX ಹಾಸ್ಪಿಟಲ್ ಇದೆ, ಅಲ್ಲಿಂದ ಬರುವಂತಹ ಮುಖ್ಯ ರಸ್ತೆ ಇದು. ಆ ಮುಖ್ಯ ರಸ್ತೆಯಿಂದ 750 ಮೀಟರ್ ಮುಂದಕ್ಕೆ ಬಂದರೆ ಅಲ್ಲಿ ಈ ಬಸ್ ಸ್ಟಾಪ್ ಇರುವಂಥದ್ದು, ಕುಂದಲಹಳ್ಳಿ ಕಾಲೋನಿ ಬಸ್ ಸ್ಟಾಪ್ ಇರುವಂಥದ್ದು. ಈ ಒಂದು ಬಸ್ ಸ್ಟಾಪ್ ಹತ್ತಿರ BMTC ಬಸ್ ಬರುತ್ತೆ. ಆ ಒಂದು BMTC ಬಸ್ನಲ್ಲಿ ಬರುವಂತಹ ಶಂಕಿತ ಉಗ್ರ ಇಲ್ಲಿ ಇಳ್ಕೋತಾನೆ ಮತ್ತು ಇದೇ ಒಂದು ಬಸ್ ಸ್ಟಾಪ್ನಲ್ಲಿ ಕೂತ್ಕೊಂಡು ಆತ ತನ್ನ ಬ್ಯಾಗ್ ಒಳಗಡೆ ಕೈ ಹಾಕುವಂಥ ದೃಶ್ಯಗಳನ್ನು ಕೂಡ ನಾವು ಈಗಾಗಲೇ CCTVಯಲ್ಲಿ ನೋಡಿದ್ವಿ. ಈ ಒಂದು CCTV ದೃಶ್ಯ ಸೆರೆಯಾಗಿರುವಂಥದ್ದು ಪಕ್ಕದಲ್ಲೇ ಇರುವಂತಹ ಬಾರ್, ಈ ಒಂದು ಬಾರ್ನ ಬಳಿ ಒಂದು CC ಕ್ಯಾಮ್ರಾ ಇದೆ. ಇದೇ ಒಂದು CC ಕ್ಯಾಮ್ರಾದಲ್ಲಿ ಸೆರೆಯಾಗಿದ್ದಂತಹ ದೃಶ್ಯಗಳದು BMTC ಬಸ್ನಲ್ಲಿ ಬರುವಂಥದ್ದು ಮತ್ತು ಈ ಬಸ್ ಸ್ಟಾಪ್ನಲ್ಲಿ ಇಳ್ಕೊಳ್ಳುವಂಥದ್ದು ಮತ್ತು ಇದೇ ಒಂದು ಬಸ್ ಸ್ಟಾಪ್ನಲ್ಲಿ ಕೂತ್ಕೊಂಡು ಆತ ತನ್ನ ಬ್ಯಾಗ್ ಒಳಗಡೆ ಕೈ ಹಾಕುವಂಥ ದೃಶ್ಯಗಳನ್ನು ಕೂಡ ನಾವು CCTVಯಲ್ಲಿ ನೋಡಿದ್ವಿ. ಸೊ ಇದು 2ನೇ CCTVವರೆಗೆ ಆಗಿರುವಂತಹ ಒಂದು ಘಟನೆ. ಈ ಒಂದು ಬಸ್ ಸ್ಟಾಪ್ನಲ್ಲಿ ಸುಮಾರು 10 ನಿಮಿಷ ಆತ ಕೂತಿರ್ಬೋದು ಅನ್ನುವಂಥ ಒಂದು ಅನುಮಾನ ಕೂಡ ಇದೆ. ಅದರ ಜೊತೆಗೆ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗಿ ಆತ ಜ್ಯೂಸ್ ಕುಡ್ಕೊಂಡು ಬಂದಿದ್ದಾನೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಡೈರೆಕ್ಟಾಗಿ ಬಸ್ ಸ್ಟಾಪ್ ಹತ್ರ ಬಂದಿದ್ದ ತಕ್ಷಣ ಆತ ಏನು ರಾಮೇಶ್ವರ ಕೆಫೆಯ ಒಳಗಡೆ ಹೋಗಿಲ್ಲ, ಸ್ವಲ್ಪ ಟೈಮ್ ಇಲ್ಲಿ ತೊಗೊಂಡಿದ್ದಾನೆ. ಬಹುಶಃ ಒಂದು ಅನುಮಾನ ಇರುವಂಥದ್ದು, ಹ್ಯಾಂಡ್ಲರ್ ಏನಾದರೂ ಪರ್ಟಿಕ್ಯುಲರ್ ಆಗಿ ಇಂತಹ ಟೈಮಿಗೆ ಇದು ಬ್ಲಾಸ್ಟ್ ಆಗಬೇಕು, ಇಷ್ಟೊತ್ತಿಗೆ ನೀನು ಹೋಗಬೇಕು ಅನ್ನುವಂಥ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ಬೋದು ಅನ್ನುವಂಥದ್ದು. ಇದು ಇನ್ನುಳಿದಂತೆ ಮಿಕ್ಕಿದ ಫೂಟೇಜಸ್ಗಳು ಏನು CCTVಯಲ್ಲಿ ರೆಕಾರ್ಡ್ ಆಗಿತ್ತು ಅದೆಲ್ಲವೂ ಕೂಡ ಇದೇ ಒಂದು ರಾಮೇಶ್ವರ ಕೆಫೆಯ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಇದ್ದಂತಹ CCTVಯಲ್ಲಿ ದಾಖಲಾಗಿದ್ದಂತಹ ದೃಶ್ಯಗಳಾಗಿತ್ತು. ಸದ್ಯಕ್ಕೆ NIA ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರೋ ಕಾರಣದಿಂದಾಗಿ ಮುಂಭಾಗವನ್ನು ಕ್ಲೋಸ್ ಮಾಡಿದ್ದಾರೆ. ಈ ಒಂದು ರಾಮೇಶ್ವರ ಕೆಫೆ ಏನಿದೆ ಇದರ ಮುಂಭಾಗದಲ್ಲಿ ಮತ್ತು ಒಳಭಾಗದಲ್ಲಿ ಇದ್ದಂತಹ CC ಕ್ಯಾಮರಾಗಳಲ್ಲಿ ಆತ ಒಳಗಡೆ ಬರುವಂಥದ್ದು ಮತ್ತು ಒಳಗಡೆಯಿಂದ ಹೊರಗಡೆ ಎಕ್ಸಿಟ್ ಆಗುವಂಥದ್ದು ಎರಡೂ ಫೂಟೇಜ್ಗಳು ರೆಕಾರ್ಡ್ ಆಗಿತ್ತು. ಎಕ್ಸಾಕ್ಟಾಗಿ ಇದೇ ಒಂದು ಪೊಸಿಷನ್, ಅಂದರೆ ಇದೇ ಒಂದು ಮೆಟ್ಟಿಲನ್ನ ಇಳ್ಕೊಂಡು ಹೊರಗಡೆ ಬಂದಿದ್ದಂತಹ ಶಂಕಿತ ಉಗ್ರ ನೇರವಾಗಿ ಈ ಬಸ್ ಸ್ಟಾಪ್ ಹತ್ರ ಬಂದಿದ್ದ. ಈ ಬಸ್ ಸ್ಟಾಪಿಂದ ಮುಂದುಗಡೆಗೆ ಆತ ಒಂದಷ್ಟು ದೂರ ನಡ್ಕೊಂಡು ಹೋಗಿರುವಂಥ ಒಂದು ಮಾಹಿತಿ ಇರುವಂಥದ್ದು. ಅಂದರೆ ಸುಮಾರು 200 ಮೀಟ್ರ್ವರೆಗೂ ಕೂಡ ಆತ ಮುಂದಕ್ಕೆ ನಡ್ಕೊಂಡು ಹೋಗಿದ್ದ. ನಾನಿವಾಗ ನಿಂತಿರುವಂಥದ್ದು ರಾಮೇಶ್ವರಂ ಕೆಫೆಯಿಂದ ಕೇವಲ 200 ಮೀಟ್ರ್ ದೂರದಲ್ಲಿ, ಅಂದರೆ ಟುವರ್ಡ್ಸ್ ಮಾರತಳ್ಳಿ ಹೋಗುವಂಥ ರೋಡು. ಆ ಭಾಗದಲ್ಲಾಗಿ ರಾಮೇಶ್ವರಂ ಕೆಫೆ ಬರುತ್ತೆ, ಅಲ್ಲಿಂದ ಈ ಕಡೆಗೆ ರೋಡ್ ಇರುವಂಥದ್ದು. ಈ
ಈಗ ಸದ್ಯಕ್ಕಿರುವಂಥ ಒಂದು ಮಾಹಿತಿ ಪ್ರಕಾರ ಆತ ಅಲ್ಲಿಂದ ನಡ್ಕೊಂಡೇ ಬಂದಿದ್ದಾನೆ. ಇನ್ ಬಿಟ್ವೀನಲ್ಲಿ ಇಲ್ಲಿ ರೋಡ್ ಕ್ರಾಸ್ ಮಾಡಿ ರೈಟ್ ಸೈಡಿಗೆ ಬಂದಿದ್ದಾನೆ ಅನ್ನೋಂಥದ್ದು ಮಾಹಿತಿ ಕೂಡ ಗೊತ್ತಾಗಿರುವಂಥದ್ದು. ಅದಾದ ಬಳಿಕ ಈ ರೋಡ್ನ ಬಲಭಾಗದಲ್ಲಿ ಒಂದು ಶಾಪ್ ಇದೆ, ಮೈ ಚಿಕನ್ ಆ್ಯಂಡ್ ಮೋರ್ ಅಂತ ಹೇಳ್ಬಿಟ್ಟು. ಇಲ್ಲಿರುವಂತಹ CC ಕ್ಯಾಮ್ರಾದಲ್ಲಿ ಆತ ನಡ್ಕೊಂಡು ಹೋಗುವಂಥ ಒಂದು ದೃಶ್ಯ ಸೆರೆಯಾಗಿದೆ. ಬಹುತೇಕ ಸದ್ಯಕ್ಕೆ ಪೊಲೀಸರಿಗೆ ಸಿಕ್ಕಿರುವಂಥದ್ದು ಈ ಒಂದು CC ಕ್ಯಾಮ್ರಾದಲ್ಲಿ ಸಿಕ್ಕಿರುವಂಥ ಫುಟೇಜು ಎಂಡಿಂಗ್ ಅನ್ನುವಂಥದ್ದು ಗೊತ್ತಾಗಿದೆ. ಇಲ್ಲಿಂದ ಮುಂದಕ್ಕೆ ಆತ ಎಲ್ಲಿ ಹೋಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಗೊತ್ತಾಗಿಲ್ಲ. ಮತ್ತು ಇದು ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸವಾಲಾಗಿ ಪರಿಣಮಿಸಿರುವಂಥದ್ದು. ಅಂದರೆ ಇಡೀ ಕೇಸ್ನಲ್ಲಿ ಆತ ಬಸ್ ಸ್ಟಾಪ್ ಹತ್ರ ನಡ್ಕೊಂಡು ಬರುವಂಥದ್ದು. ಅದಾದ ಬಳಿಕ ರಾಮೇಶ್ವರ ಕೆಫೆ ಹತ್ರ ಆತ ಬಸ್ ಇಳಿದು ಆ ಒಂದು ಬಸ್ ಸ್ಟಾಪಲ್ಲಿ ಕೂತ್ಕೊಂಡಿರುವಂಥದ್ದು. ತದನಂತರ ರಾಮೇಶ್ವರ ಕೆಫೆಯ ಒಳಗಡೆ ಹೋಗುವಂಥದ್ದು, ಅದಾದ ಬಳಿಕ ಆತ ಎಕ್ಸಿಟ್ ಆಗಿ ಹೊರಗಡೆ ಹೋಗುವಂಥದ್ದು, ಮತ್ತು ಕೊನೆಯದಾಗಿ ಈ ಒಂದು ಶಾಪ್ ಬಳಿ ಇರುವಂಥ CCTV ಫುಟೇಜಲ್ಲಿ ಆತ ನಡ್ಕೊಂಡು ಹೋಗುವಂಥದ್ದು. ಇಷ್ಟು ಫುಟೇಜ್ಗಳು ಈಗ ಸಿಕ್ಕಿರುವಂಥದ್ದು. ಹಾಗಂತೇಳ್ಬಿಟ್ಟು ಪೊಲೀಸರು ಬೇರೆ ಯಾವುದೇ CC ಕ್ಯಾಮ್ರಾಗಳನ್ನು ಚೆಕ್ ಮಾಡಿಲ್ಲ ಅಂತಲ್ಲ. ಅಂದಾಜು ಸುಮಾರು 5 ರಿಂದ 6 ಕಿಲೋಮೀಟರ್ ರೇಡಿಯಸ್ಸಲ್ಲಿ, ಅಂದರೆ ಹಾಸ್ಪಿಟಲಿಂದ ಆಚೆ ಕಡೆಗೆ ಟುವರ್ಡ್ಸ್ ಮಹದೇವಪುರ ಮತ್ತು ಹೂಡಿ, ಮತ್ತು ಈಚೆ ಕಡೆ ಮಾರತಳ್ಳಿ ಕಡೆ ಹೋಗುವಂಥ ರಸ್ತೆಗಳಲ್ಲೂ ಸುಮಾರು 5 ರಿಂದ 6 ಕಿಲೋಮೀಟ್ರು ಎರಡೂ ಕಡೆ ಡಿಸ್ಟೆನ್ಸಲ್ಲಿರುವಂತಹ ಸುಮಾರು 700ಕ್ಕೂ ಅಧಿಕ CCTVಗಳನ್ನು ಚೆಕ್ ಮಾಡಿದ್ದಾರೆ. ಆದರೂ ಕೂಡ ಶಂಕಿತ ಉಗ್ರ ಎಲ್ಲಿ ಹೋಗಿದ್ದಾನೆ ಅನ್ನುವಂಥದ್ದು ಎಲ್ಲೂ ಕೂಡ ಗೊತ್ತಾಗಿಲ್ಲ. ಒಂದು ರೀತಿಯಲ್ಲಿ ನೋಡೋದಿದ್ರೆ ಆತ ಎಟ್ ಎನಿ ಕಾಸ್ಟ್ CCTVಯಲ್ಲಿ ಸೆರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮೊದಲೇ ರೆಕ್ಕಿ ಮಾಡ್ಕೊಂಡಿರುವಂಥ ಚಾನ್ಸಸ್ ಕೂಡ ಇದೆ. ಎಲ್ಲೆಲ್ಲಿ CCTVಗಳು ಇದ್ದಾವೆ ಅನ್ನುವಂಥದ್ದು ನೋಡಿಕೊಂಡು CCTVಯಲ್ಲಿ ಮ್ಯಾಕ್ಸಿಮಮ್ ತನ್ನ ಮುಖ ಕಾಣಿಸ್ಬಾರ್ದು ಅಥವಾ ತನ್ನ ಚಲನವನ್ನು ಗೊತ್ತಾಗಬಾರ್ದು ಅಂತ ಅವಾಯ್ಡ್ ಮಾಡಿರುವಂಥ ಒಂದು ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸದ್ಯಕ್ಕೆ ಪೊಲೀಸರು ಬೇರೆ ಆಯಾಮಗಳಲ್ಲಿ ಈಗ ತನಿಖೆಯನ್ನು ನಡೆಸ್ತಾ ಇದ್ದು ಯಾವ ರೀತಿ ಕೇಸ್ನ ಪತ್ತೆ ಹಚ್ಚಬಹುದು ಅನ್ನುವಂಥದ್ರ ನಿಟ್ಟಿನಲ್ಲಿ ತುಂಬ ಕಠಿಣವಾದಂಥ ಒಂದು ಶ್ರಮವನ್ನು ನಡೆಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಸುನಿಲ್ ಧರ್ಮಸ್ಥಳ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಒಂದು ಇನ್ಫಾರ್ಮೇಷನನ್ನು ಇಟ್ಟುಕೊಂಡು ಇವತ್ತು NIA ತನಿಖಾ ತಂಡ ತನಿಖೆಯನ್ನು ನಡೆಸ್ತಾ ಇದೆ. ಇರಲಿ, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ.